ಎಲ್ರಿ ಕರೀಲಿಕ್ಕೆ ಏರ್ಪೋರ್ಟ್ಗೆ ಹೆಚ್ಚಿಗೆ ಡಿ ಸಿ ಎಮ್ ಉಸ್ತುವಾರಿ ಸಚಿವರು ಹೋಗಿದ್ದಾರೆ. ಅವರು ಉಸ್ತುವಾರಿ ಸಚಿವರು ಅಂತ ಅವ್ರನ್ನ ಹೋಗಿದ್ದಾರೆ. ಅದರಲ್ಲಿ ಏನು ತಪ್ಪಿದೆ ಈಗಾಗಲೇ ಹೇಳಿದ್ದಾರೆ. ನಾನು ಇಂಡಿವಿಜುವಲ್ ಆಗಿ ಹೋಗಿದ್ದೆ ಅಂತ ಹೇಳಿದ್ದಾರೆ. ಅವ್ರ ಮಿಕ್ಕಿದ್ರೆಲ್ಲ ವಯಸ್ಸಾಗೈತಿ. ಯಾರು ಕ್ರಿಕೆಟ್ ಆಡುವಂತ ನೋಡುವಂತ ಶೋಕಿ ಯಾರಿಗಿಲ್ಲ. ಇನ್ನು ಅಲ್ಲಾರು ಹೋಗೋದು ವಯಸ್ಸಾಗಿದೆ ಎಲ್ಲರಿಗೂ. ನೋಡ್ತಾರೆ ಅಷ್ಟೇ. ಅವರು ಸಿ ಎಂ ಆಡಲ್ಲ. ಅವರು ಸಮರೀಶ್ ಅವರು ಅವ್ರು ಎಲ್ಲಿದ್ರು 24x7 ಕ್ರಿಕೆಟ್ ನೋಡ್ತಾರೆ. ಆಡ್ಲಿಕ್ಕೆ ಬರಲ್ಲ. ಒಂದ್ಸಲ ಕರ್ಕೊಂಬಂದು ಆಡ್ಸೋಣ ಅವ್ರನ್ನ. ಡಿ ಸಿ ಎಂ ಏನೋ ಇದೆಲ್ಲ ಓಡಾಟ ಇದೆಯಲ್ಲ, ಅವ್ರೇನ ಓಡಾಡ್ತಾರೆ ಎಲ್ಲ ಕಡೆ. ನೋಡಿ, ನಾನು ಅದು ಪತ್ರಿಕೆಯಲ್ಲಿ ಫೋಟೋ ಮಾಡಿ ನೋಡಿ. ಎಲ್ಲ ನಮ್ಗೆ ಯಾವುದು ರಾಜಕೀಯದಲ್ಲಿ ಎಲ್ಲ ರೀತಿಯಿಂದ ಹಳದಿ ಹೋದ್ರೆ ಯಾಕೆ ಹತ್ತಿಲ್ಲ ಅಂತಾರೆ, ಹತ್ರ ಯಾಕೆ ಹತ್ರ ಅಂತಾರೆ. ಎಲ್ಲ ನಕ್ಕರು ಯಾಕೆ ನಕ್ಕರು, ನಗದಿಲ್ಲ ರೇ ನಗೋಲ್ಲ ಏನು ಅಂತಾರೆ. ಇದೆಲ್ಲ ಏನು ಮಾಡ್ಲಿಕ್ಕೆ ಆಗೋಲ್ಲ. ಪಾಪ ಅಲ್ಲ, ಯಾಕಂದ್ರೆ ಅವತ್ತು ಅವರು ಸತ್ತವ್ರ ಮನೆಗಳಿಗೆ ಇದು ಹಾಸ್ಪಿಟಲ್ಗೆ ಹೋಗಿ ಅವ್ರ ಫ್ಯಾಮಿಲಿ ಭೇಟಿ ಮಾಡಿ ಬಂದಾಗ ಅವ್ರೇನು ಒಳ್ಳಿಲ್ಲ. ಮರುದಿನ ಎಲ್ಲ ಇನ್ಸಿಡೆಂಟ್ ಆದ್ಮೇಲೆ ಮರುದಿನ ಅಳ್ತಾ ಇದ್ರು. ಹಾಗಾಗಿ ಇದು ಏನು ಬೇರೆ ರೀತಿಯಾದಂತ ಅಳುವಂತನ್ನ ಜೆಡಿ ಕುಮಾರಸ್ವಾಮಿ ಅಥವಾ ಬಿಜೆಪಿ ಆರೋಪ ಮಾಡ್ತಿದ್ರು. ಅದು ಬರಲಿ, ಅದು ವರದಿದಾಗ ಬರ್ತೈತಿ. ನೀವು ಹೇಳಿದ ಪಾಯಿಂಟ್ ವರದಿಯಲ್ಲಿ ಬಂದೇ ಬರಬೇಕು, ಅದು ಬರ್ತೈತೆ. ಅಳೋದು ಹೆಂಗ್ ಬರುತ್ತೆ ಸರ್ ಅಲ್ಲಿ? ನಿಮ್ದೆಲ್ಲ ಈಗ ಆರೋಪ ಪಟ್ಟಿ ಮಾಡ್ಬೇಕಲ್ಲ. ಟಿವಿಯಲ್ಲಿ ಯಾವ್ಯಾವ ಟಿವಿ ಅವ್ರು ಏನೇನು ತೋರಿಸಿದ್ದಾರೆ ಪಟ್ಟಿ ಮಾಡಿ ಆಯೋಗ ಮುಂದೆ ಹೋಗುತ್ತೆ. ನೀವೇನೇನು ತೋರಿಸಿರಂತ ಅದ್ರ ಮೇಲೆ ಇನ್ವೆಸ್ಟಿಗೇಷನು ಕ್ವಶನ್ ರೆಡಿ ಮಾಡ್ತಾರೆ ಅವರು. ಈಗ ನೀವು ಹೇಳಿದ್ದು ಕಣ್ಣೀರು ಕೂಡ ಒಂದು ಇರ್ತೈತಿ, ಕೇಳ್ತಾರೆ. ನೀವು ಅವಾಗ ಉತ್ತರ ಬಂದ್ಮ್ಯಾಗ ಹಾಕಿಕ್ರಿ ಏನಂತ ಏನು ಹೇಳ್ತಾರೆ ನೋಡಿ. ಈಗ ಈ ಇಶ್ಯೂನ ಡೈವರ್ಟ್ ಮಾಡಕ್ಕೋಸ್ಕರ ಸ್ಪೆಷಲ್ ಕ್ಯಾಬಿನೆಟ್ ಅನ್ನ ಇನ್ನು ಜಾತಿ ಜನಗಣತಿ ವಿಚಾರವನ್ನ ಸ್ಪೆಷಲ್ ಕ್ಯಾಬಿನೆಟ್ ಮೂಲಕ ತರೋ ಮೂಲಕ ಇಶ್ಯೂನ ಡೈವರ್ಟ್ ಮಾಡೋ ಪ್ರಯತ್ನ ಮಾಡ್ತಿದೆ ಸರ್ಕಾರ. ಅದಕ್ಕೇನು ಸರ್, ಅದು ಮಾಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಈಗ 4 ಸಭೆಯಲ್ಲಿ ಬರ್ತಾ ಇದೆ. ಆಮ್ಯಾಗ ಅದು ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಬೇಕು. ಎಲ್ಲದರಲ್ಲಿ ಮಿಕ್ಸ್ ಆಗೋದ್ರಿಂದ ಅದು ಆಗ್ತಾ ಇಲ್ಲ. ಸೊ ನೀವೇ ನಮಗೆ ಕೇಳಿದ್ರೆ ಏನು ಮಾಡ್ತಾ ಇಲ್ಲ, ಅದನ್ನೇನು ಹಂಗೆ ಮುಚ್ಚಾಕ್ತಾರಂತ ನೀವೇ ಕೇಳಿದ್ರೆ ನಮಗೆ. ನಿಮ್ಮ ಏನು ಗಮನ ಸೆಳೆದ್ರೆ ಆ ಗಮನದ ಮೇಲೆ ಅದನ್ನು ಪ್ರತ್ಯೇಕವಾಗಿ ಇಟ್ಟಿದ್ವಿ. ಎಲ್ರ ನಾ ಮುಂಚೆ ಹೇಳಿರಲಿಲ್ಲ ಕ್ರಿಕೆಟ್ ನೋಡಲಿಕ್ಕೆ ಅಥವಾ ಹೋಗೋಲ್ಲ. ನನಗೆ ಕರೆದ್ರು ಕೂಡ ನಾ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಅದು ಮುಂಚೆನೇ ಹೇಳೇನು ನಾ ಕ್ರಿಕೆಟ್ ಬಗ್ಗೆ.